ಹಾಯ್ ಫ್ರೆಂಡ್ಸ್, ನಾನು ರುಕ್ಮಿಣಿಬಾಯಿ ಅಂತ ಕುಕ್ಕು ರುಕ್ಕು ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಅವರೆಕಾಳು ಗೋಬಿ ಆಲೂ ಹಾಕಿ ಹೇಗೆ ಗ್ರೇವಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ಬನ್ನಿ. 1 kg ಅವರೆಕಾಯಿ, 4 ಪಲಾವ್ ಎಲೆ, 5 ಟೊಮೆಟೊ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 3 ಈರುಳ್ಳಿ ಫ್ರೈ ಮಾಡೋದಕ್ಕೆ. ಇದು 6 ಈರುಳ್ಳಿ ಈ ಥರ ಕಟ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಕಸ್ತೂರಿ ಮೇಥಿ, ಚಿಕನ್ ಮಸಾಲೆ, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ 2 ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಹೂಕೋಸು ಮತ್ತು ಅರಿಶಿಣ ಫ್ರೆಂಡ್ಸ್. ಬನ್ನಿ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಟೊಮೊಟೊನ ರುಬ್ಕೊಳ್ಳೋಣ ಫ್ರೆಂಡ್ಸ್. ಬರೀ ಟೊಮೊಟೊ ಒಂದನ್ನು ರುಬ್ಕೊಬರೋಣ ಫ್ರೆಂಡ್ಸ್. ಕಟ್ ಮಾಡಿದ್ದು ಈರುಳ್ಳಿನೂ ಪೇಸ್ಟ್ ಮಾಡ್ಕೊಬರೋಣ ಫ್ರೆಂಡ್ಸ್. ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಟೊಮೊಟೊದು ಪೇಸ್ಟು. ಬನ್ನಿ ಇವಾಗ ಮಾಡೋ ರೀತಿ ನೋಡ್ಕೊಳ್ಳೋಣ. ಕೋಸನ್ನ ಬಿಸಿನೀರಲ್ಲಿ ಹಾಕೋಣ ಫ್ರೆಂಡ್ಸ್. ಬಿಸಿನೀರಲ್ಲಿ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೋಬೇಕು. ಅದರಲ್ಲಿರೋದು ಹುಳ ಏನಾದರೂ ಇದ್ದರೆ ಇದಾಗುತ್ತೆ. ನಾನು ನೀಟಾಗಿ ಸೋಸಿ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಆಗಿದೆ. ಇವಾಗ ಇದನ್ನು ತೆಗೆದ್ಬಿಟ್ಟು ನೀರಿಂದ ಸೈಡ್ಗಿಡೋಣ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ಏನು ಪಲಾವ್ ಎಲೆ ಎತ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ. ಇವಾಗ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟು ಕಾಳುಗಳು ಹಾಕ್ಕೋತಾ ಇದ್ದೀನಿ. ಕಾಳುಗಳು ಸ್ವಲ್ಪ ಒಂದು 1/4 ಭಾಗ ಎಣ್ಣೆಲೆ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಲೆ ಫ್ರೈ ಮಾಡಿಕೊಂಡ್ರೆ ಕಾಳು ಬೇಯುತ್ತೆ ಫ್ರೆಂಡ್ಸ್ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಇವಾಗ ಇದು 10 ನಿಮಿಷ ಬಿಟ್ಟಿದ್ದೆ ನಾನು ಎಣ್ಣೆಯಲ್ಲಿ. ಇವಾಗ ಇದ್ರ ಜೊತೆಲಿ ಆಲೂಗಡ್ಡೆ ಏನು ಇಟ್ಕೊಂಡಿದ್ದೆ 2 ಕಟ್ ಮಾಡಿ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಕೋಸನ್ನು ಹಾಕ್ಕೋತಾ ಇದ್ದೀನಿ. ಹಾಕಿ ಒಂದು 2 ಸೆಕೆಂಡ್ ತಿರ್ಸ್ಕೊಳ್ಳೋಣ. ಇವಾಗ ರುಬ್ಕೊಂಡಿದ್ದ ಟೊಮೆಟೊ ಪ್ಯೂರಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಈರುಳ್ಳಿ ರುಬ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಈ ಕಾಳು ಏನೇನು ಹಾಕಿದ್ದೀವಿ, ಕಾಳು, ಕೋಸು, ಆಲೂಗಡ್ಡೆ ಅವಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಒಂದು 5 ನಿಮಿಷ ಬಿಡೋಣ ಮಿಕ್ಸ್ ಮಾಡಿಬಿಟ್ಟು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ 1.5 ಸ್ಪೂನ್ ಚಿಲ್ಲಿ ಪೌಡರ್, 2 ಸ್ಪೂನ್ ಚಿಕನ್ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಅರಿಶಿಣ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದೊಂದು 3 ನಿಮಿಷ ಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್,
ಈ ಥರ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಅಲ್ಲಿ ಗಂಟಲು ಅದೇ 3ರಿಂದ ಒಂದು 4 ನಿಮಿಷ ಹಾಗೆ ಎಣ್ಣೆಲಿ ಮಸಾಲೆ ಏನೇನು ಹಾಕಿದ್ದೀರಿ ಅವೆಲ್ಲ ಬೇಯಿಕೊಳ್ಳೋದಕ್ಕೆ ಬಿಟ್ಬಿಟ್ಟು ಇವಾಗ ಈ ಗ್ಲಾಸಿಂದ 1 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಕಾಳೆಲ್ಲ ಇನ್ನೂ ಸ್ವಲ್ಪ ಬೇಯಬೇಕಲ್ವಾ, ಸೊ ಅದರಿಂದ ನೀರು ಬೇಕು, ನೀರು ಹಾಕ್ಕೋತಾ ಇದ್ದೀನಿ. ತಿರ್ಗಿಸ್ಬಿಟ್ಟು ನೋಡ್ಕೊಳ್ಳೋಣ ಎಷ್ಟು ಕ್ವಾಂಟಿಟಿಲಿ ಬೇಕು ಅಂತ ನೋಡಿಕೊಂಡು ಇನ್ನು ನೀರು ಬೇಕಾ ಏನು ಅಂತ ನೋಡ್ಕೊಂಡು ಸಾಕು ಅನಿಸುತ್ತೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಕಸ್ತೂರಿ ಮೇಥಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ತಿರ್ಗಿಸ್ಬಿಟ್ಟು ಇವಾಗ ಇನ್ನು ಇದೊಂದು ಮುಚ್ಚಿ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ ನೋಡಿ. ಒಂದು ಸತಿ ಚೆಕ್ ಮಾಡಿ ನೋಡ್ಕೊಳ್ಳಿ ಕೊನೆಯಲ್ಲಿ ಬೆಂದಿದೆಯಾ ಅಂತ. ಇನ್ನೊಂಚೂರು ಬೇಯಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿದೆ. ಸೈಡಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ರೀತಿ ಆಗಿರಬೇಕು. ಒಂದು 20 ನಿಮಿಷ ಬೇಯಿಸ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ಕಾಳುಗಳು ಬೇಯಬೇಕು. ನೋಡಿ ಗ್ರೇವಿ ಈ ರೀತಿ ಇದೆ. ಇವಾಗ ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್ ಆಗಿದೆ. ಇವಾಗ ಚೆನ್ನಾಗಿರುತ್ತೆ ಗ್ರೇವಿ. ಒಂದು ಸತಿ ಟ್ರೈ ಮಾಡಿ. ಯಾವಾಗಲೂ ಬಟಾಣಿ ಹಾಕಿ ಮಾಡ್ತಿರಲ್ಲ, ಈ ಸತಿ ಅವರೆಕಾಯಿ ಹಾಕಿ ಮಾಡಿದ್ದೀನಿ. ಟೇಸ್ಟಿ ಅಂತ ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನಾನು ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ರೆಸಿಪಿನ ನೀವು ಮಾಡಿ ಮನೇಲಿ ತಿನ್ನಿ ಫ್ರೆಂಡ್ಸ್.